ಹಾಯ್ ಎಲ್ರಿಗೂ ನಮಸ್ಕಾರ. DY ಕುಕ್ಕಿಂಗ್ ವ್ಲಾಗ್ಗೆ ಸ್ವಾಗತ. ನಾವಿವತ್ತು ಕೊರ್ಲೆ ಮಿಲ್ಲೆಟಲ್ಲಿ ದೋಸೆನ ಮಾಡ್ತಾಯಿದ್ದೀವಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಶೇಂಗಾ ಚಟ್ನಿ ಮತ್ತು ಶೇಂಗಾ ಪುಡಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಕೊರ್ಲೆ ನೋಡೋದಕ್ಕೆ ಈ ರೀತಿ ಇರುತ್ತೆ. ಸ್ವಲ್ಪ ಗ್ರೀನ್ ಕಲರ್ನಲ್ಲಿ ಬರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅತ್ಯಂತ ಪೌಷ್ಟಿಕಾಂಶ ಆಹಾರ. ಔಷಧಿ ಗುಣಗಳನ್ನು ಸಹ ಹೊಂದಿದೆ. ಸಕ್ಕರೆ ಕಾಯಿಲೆ ಇರೋರಿಗಂತೂ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ರಾತ್ರಿಯೇ ನೆನೆಸಿ ಮಾಡಬೇಕು. ಡೈರೆಕ್ಟಾಗಿ ಮಾಡಲಿಕ್ಕೆ ಬರೋಲ್ಲ. ನೀವು ರಾತ್ರಿಯೇ ಒಂದು ಲೋಟ, ನೀವು ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ನೋಡಿಕೊಂಡು ನಾನಿಲ್ಲಿ 1 ಲೋಟ ಆಗೋಷ್ಟು ಕೊರ್ಲೆ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಹೆಸರು ಕಾಳು, 2 ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಮೆಂತೆಕಾಳು. ಇವೆಲ್ಲ ದೋಸೆಗೆ ಹೇಗೆ ಹಾಕೋತಿರಲ್ಲ ಅದೇ ಥರ. ಆದರೆ ಇಲ್ಲಿ ನಾನು ಅಕ್ಕಿ ಹಾಕ್ತಾಯಿಲ್ಲ, ಅನ್ನನೂ ಹಾಕ್ತಾಯಿಲ್ಲ. ಈ ಥರ ಒಂದು ಸತಿ ನೀಟಾಗಿ 1-2 ಸತಿ ಚೆನ್ನಾಗಿ ತೊಳ್ಕೊಂಡು ನೀವು ಮತ್ತೆ ನೀರು ಚೆನ್ನಾಗಿ ಚೆಲ್ಕೊಳ್ಳಿ. ಸೋಸ್ಕೊಂಡು 1 ಲೋಟ ಆಗೋಷ್ಟು ಅಷ್ಟೇ ನೀರು ಹಾಕಿ ಇಟ್ಕೋಬೇಕು. ಯಾಕಂದರೆ ಬೆಳಗ್ಗೆ ನೀರನ್ನ ಚೆಲ್ಲೋ ಹಾಗಿಲ್ಲ. ಥರ ಚೆನ್ನಾಗಿ ನೆಂದಿರುತ್ತೆ ನೋಡಿ. ಕಾಳೆಲ್ಲ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ನೆಂದಿರುತ್ತೆ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ 2 ಸ್ವಲ್ಪ ಆಗೋಷ್ಟು ಇದ್ರ ಜೊತೆ ನೀವು ಸ್ವಲ್ಪ ಉಪ್ಪು ಮತ್ತು ನೋಡಿ ಅದೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, 1 ಚಮಚ ಜೀರಿಗೆ ಹಾಕ್ಕೊಂಡು ನಾನಿಲ್ಲಿ ಪಿಂಕ್ ಸಾಲ್ಟನ್ನ ಬಳಸ್ತಾ ಇದ್ದೀನಿ. ನುಣ್ಣಗೆ ದೋಸೆಗೆ ಹೇಗೆ ರುಬ್ಕೋತೀರೋ ಅದೇ ಥರನೇ ರುಬ್ಕೊಳ್ಳಿ ನುಣ್ಣಗೆ. ಸ್ವಲ್ಪ ತರಿ ಆದರೆ ದೋಸೆ ಬರೋದಿಲ್ಲ. ಈ ಥರ ನಾನಿಲ್ಲಿ ಬೆಳಗ್ಗೆನೇ ರುಬ್ತಾ ಇದ್ದೀನಿ. ಬೆಳಗ್ಗೆನೇ ರುಬ್ಬಿ ಇದು ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈ ಥರ ಮಿಕ್ಸ್ ಮಾಡಿಕೊಂಡು 1 ಅವರ್ ಹತ್ರ ಇಟ್ಬಿಡಿ. ಇಲ್ಲಾಂದರೆ ಹಾಗೇನಾದರೂ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಅದಕ್ಕೆಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಈಗ ನೀವು ದೊಡ್ಡದಾಗಿ ದೋಸೆನಾದ್ರು ಹಾಕ್ಕೋಬೋದು. ನಾನಿಲ್ಲಿ ಪುಟ್ಟದಾಗಿ ಹಾಕ್ತಾಯಿದ್ದೀನಿ. ಮಕ್ಕಳ ಲಂಚ್ ಬಾಕ್ಸಿಗೆ ಚೆನ್ನಾಗಿರುತ್ತೆ ಅಂತ. ನೀವು ಮಧ್ಯಾಹ್ನದವರೆಗೂ ಇಟ್ಟರೂ ದೋಸೆ ಗಟ್ಟಿಯಾಗಲ್ಲ, ಸಾಫ್ಟಾಗೇ ಇರುತ್ತೆ. ಮೇಲೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಂಡು ನೋಡಿ ಆರಾಮಾಗಿ ಬರುತ್ತೆ, ಅಂಟೋದೇ ಇಲ್ಲ. ಈ ಥರ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಲಂಚ್ ಬಾಕ್ಸಿಗಂತೂ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ವಯಸ್ಸಾದವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಸಮಸ್ಯೆನೇ ಇರೋದಿಲ್ಲ. ಇದೇ ಥರ ಮೋರ್ ವಿಡಿಯೋಗಳಿಗಾಗಿ DY ಕುಕ್ಕಿಂಗ್ ವ್ಲಾಗ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಹೇಗೆ ಬಂತಂತ ಕಮೆಂಟ್ ಮಾಡಿ.